ಪೊಲೀಸ್ ಟ್ರೈನಿಂಗ್ ಸೆಂಟರ್ ಹಿಂದೆ ಇರ್ತಕ್ಕಂಥ ಆಶ್ರಯ ಕಾಲನಿ ಸುಮಾರು 500 ಮನೆಗಳಿದಾವೆ. ಅಲ್ಲಿ 20 ವರ್ಷ ಆದರೂ ಯಾರೋ ನಾಗರಿಕ ಸೌಲಭ್ಯಗಳಿಲ್ಲ. ಮತ್ತು ಅಲ್ಲಿ ಹೋಗಿ ಕೆಲವರು 110 ಮನೆಗಳಲ್ಲಿ ಬಡವರು ನಿರ್ಗತಿಕರು ಹೋಗಿ ಅಲ್ಲಿ 10 ವರ್ಷದಿಂದ ಇದ್ದಾರೆ. ಅವರಿಗೆ ಅಲ್ಲಿ ಯಾವುದೂ ನಾಗರಿಕ ಸೌಲಭ್ಯ ಇಲ್ಲ. ಒಂದು ಫಸ್ಟ್ ಆಫ್ ಆಲ್ ಏನಂದರೆ ಅದು ನಡುಗಡ್ಡೆ, ಮಳೆಗಾಲ ಬಂದರೆ ಈಸಾಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಇದೆ. ಇಲ್ಲಿವರೆಗೂ ಇದೇ ಒಂದು ಗುಲ್ಬರ್ಗ ರಿಂಗ್ ರೋಡ್ ಹತ್ತಿರ ಇರ್ತಕ್ಕಂಥ ಒಂದು ಕಾಲನಿಗೆ ಈ ಥರದ ಒಂದು ವ್ಯವಸ್ಥೆ ಇಲ್ಲ ಅಂತಂದರೆ ಭಾಳ ಒಂದು ನಾಚಿಕೆಗೇಡಿನ ವಿಷಯ. ಕಾರ್ಪೊರೇಷನ್ ಮತ್ತು ಜಿಲ್ಲಾ ಆಡಳಿತ ಇದ್ರ ಬಗ್ಗೆ ಗಮನ ಹರಿಸಬೇಕು. ಅಲ್ಲಿ ಏನೋ ಒಂದು 110 ಮನೆಯಲ್ಲಿ ಜನ ಇದ್ದಾರೆ, ಅವರಿಗೆ ಯಾವುದೇ ಇವತ್ತಿನವರೆಗೂ ಐಡೆಂಟಿಟಿ ಕೊಟ್ಟಿಲ್ಲ, ಮನೆಗೆ ನಂಬರ್ ಕೊಟ್ಟಿಲ್ಲ. ಮತ್ತು ಅವರು ಡೆತ್ ಆದರೆ ಡೆತ್ ಸರ್ಟಿಫಿಕೇಟ್ ಕೊಡ್ತಾಯಿಲ್ಲ ಕಾರ್ಪೊರೇಷನ್ದವರು, ಹುಟ್ಟಿದ್ರೆ ಜನ್ಮ ಸರ್ಟಿಫಿಕೇಟ್ ಕೊಡ್ತಾಯಿಲ್ಲ. ಇಂಥ ಒಂದು ಪರಿಸ್ಥಿತಿ, ಅನಾಗರಿಕ ಒಂದು ಪರಿಸ್ಥಿತಿಯಲ್ಲಿ 110 ಮನೆಗಳಲ್ಲಿ ಸುಮಾರು 500 ಜನ ವಾಸಿಸ್ತಾ ಇದ್ದಾರೆ 10 ವರ್ಷಗಳಿಂದ. ಇದಕ್ಕೆ ಅವರಿಗೆ ಕೂಡಲೇ ಕಾರ್ಪೊರೇಷನ್ನವರು ಅವರಿಗೆ ಇದು ಕೊಡಬೇಕು, ಏನೋ ಹಕ್ಕುಪತ್ರ ಕೊಟ್ಟು ಎಲ್ಲ ನಾಗರಿಕ ಸೌಲಭ್ಯಗಳು ಒದಗಿಸ್ಬೇಕು. ಅಧಿಕೃತವಾಗಿ ಅವರಿಗೆ ನೀರಿನ ವ್ಯವಸ್ಥೆ ಮಾಡಬೇಕು, ಲೈಟ್ ವ್ಯವಸ್ಥೆ ಮಾಡಬೇಕು. ಅಲ್ಲಿ ಮಕ್ಕಳಿದ್ದಾರೆ, ಸಣ್ಣ ಸಣ್ಣ ಮಕ್ಕಳಿಗೆ ಅಲ್ಲಿ ಒಂದು ಪ್ರೈಮರಿ ಸ್ಕೂಲ್ ತೆಗಿಬೇಕು. ಮತ್ತು ಒಂದು ಹೆಲ್ತ್ ಸೆಂಟರ್ ಅಲ್ಲಿ ಯಾವುದಾದ್ರೂ ಒಂದು ಆರೋಗ್ಯದ ಒಂದು ಫೆಸಿಲಿಟಿ ಮಾಡಬೇಕು. ಒಂದು ಮಿನಿಮಮ್ ರಿಕ್ವೈರ್ಮೆಂಟು ಒಂದು ನಾಗರಿಕರಿಗೆ ಇರಲಿಕ್ಕೆ ಒಂದು ಅನಾಗರಿಕ ಪದ್ಧತಿ ತೆಗಿಬೇಕು. ಅಲ್ಲಿ ಮೊದಲು ರೋಡ್ ಆಗಬೇಕು, ರೋಡೇ ಇಲ್ಲ, ಅಲ್ಲಿ ಹೋಗಲಿಕ್ಕೆ ಅಪ್ರೋಚ್ ಇಲ್ಲ ಅಂಥ ಒಂದು ಪರಿಸ್ಥಿತಿ ಬಂದಿದೆ. ಅಲ್ಲಿ ಇವರು ಇರ್ತಾರೆ, ಗ್ರಾಮೀಣ MLA ಅವ್ರು ಬರ್ತಾರೆ, ಅದಕ್ಕೆ ಮಟ್ಟಿಮೂಡವ್ರು ಬರ್ತಾರೆ. ಇಲ್ಲೊಂದು ಕಾಲನಿ ಇದೆ ಗಣೇಶ್ ಪೀರ್ ಹತ್ರ. ಇಲ್ಲಿಗಲ್ಲಿ ಯಾವನೋ ಒಬ್ಬ ಬಂದು ಅಲ್ಲಿ ಮನೆಗಳು ಕಟ್ಟಿ ಹಾಲೋ ಬ್ಲಾಕ್ ಹಾಕಿ ಒಂದು ಸಣ್ಣ ಗೂಡುಗಳು ಮಾಡಿ ಮಾಡ್ತಾಯಿದ್ದಾನೆ. 4 ಲಕ್ಷ 5 ಲಕ್ಷ ತೊಗೊಂಡು. ಮತ್ತು ಮೇಲೆ ಬಂದು ರೊಕ್ಕ ವಸೂಲಿಗೆ ಬರ್ತಾನೆ. ಸುಳ್ಳಿಲ್ಲ ಅಂದರೆ ಕಡಾಕ್ತೀನಿ ಅಂತ ಅಂಜಿಸ್ತಾನೆ. ಪ್ರತಿ 2 ತಿಂಗಳು 3 ತಿಂಗಳು 50,000 ಕೊಡು, ಲಕ್ಷ ಕೊಡು ಅಂತ ಎದುರಿಸ್ತಾ ಇದೆ. ಈ ಥರ ಒಂದು ಪರಿಸ್ಥಿತಿ ಅಲ್ಲಿ ಯಲ್ಲಂಪ್ರಭು ಪಾಟೀಲ್ ಬರ್ತಾರೆ. ಯಲ್ಲಂಪ್ರಭು ಪಾಟೀಲ್ ಅಲ್ಲಿ ಒದರಿದ್ರೆ ಅಲ್ಲಿ ಹೋಗಿ ಕೇಳಿಸ್ತಾರೆ, ಇಲ್ಲಿ ಮತಿ ಮಾಡೋರು ಒದರಿದ್ರೆ ಅವ್ರ ಮನೆಯಿಂದ ಕೇಳಿಸ್ತಾರೆ. ಇಂಥ ಇಷ್ಟು ಸಮೀಪದ ಒಂದು ಅವ್ರ ಇದರಲ್ಲಿ ಈ ಥರ ಒಂದು ಅನಾಗರಿಕ ಒಂದು ಪರಿಸ್ಥಿತಿ ಇರಬಾರ್ದು, ಮುಂದುವರಿಬಾರ್ದು ಅಂತ ಅಲ್ಲಿ ಸ್ಥಳೀಯರು ಯಾರಾದರೂ ಶಾಸಕರ ಗಮನಕ್ಕೆ ತಂದಾರೆ? ತಂದಿದ್ದಾರೆ, ಶಾಸಕರ ತಂದಿದ್ದಾರೆ. ಅವರು ಅಲ್ಲಿದೆ ಹೋಗ್ತಾರೆ, ಅವರು ಗೊತ್ತಿದೆ ಅವ್ರಿಗೆ. ಆದರೂ ಕೂಡ ನಿರ್ಲಕ್ಷ್ಯ ಬಡವರ ಬಗ್ಗೆ. ಅವ್ರಿಂದ ನಮಗೇನು ಫಾಯ್ದಾ ಅಂತ ಈ ಥರ ಹೋಗಬೇಕು, ಇವ್ರಿಗೆಲ್ಲರಿಗೂ ಹಕ್ಕುಪತ್ರ ಕೊಡಬೇಕು ಅಂತೇಳಿ ಇವತ್ತು ನಾವು ಆಗ್ರಹ ಮಾಡ್ತೀವಿ. ಓಕೆ ಸರ್, ನಿಮ್ಮ ಹೆಸರು ಸರ್? ನಿಮ್ಮ ಹೆಸರೇನು? MB ಸಜ್ಜನ್, ಸಂಚಾಲಕರು, ಸಿಟಿಜನ್ ಫೋರಂ ಫಾರ್ ಪೀಸ್ ಆ್ಯಂಡ್ ಜಸ್ಟಿಸ್ ಗುಲ್ಬರ್ಗ. ಓಕೆ ಸರ್.